ಬೆಂಕಿ ಬೆಂಕಿಯತ್ತ ಕರಾಟೆ. ಬೆಂಗಳೂರಿನ ಜನರಿಗೆ ಬೆಂಕಿಯತ್ತ ಕರಾಟೆ ಕೋಚಿಂಗ್ ಸಿಗ್ತಾ ಇದೆ. ಅದರಲ್ಲೂ ಮಕ್ಕಳ ಕರಾಟೆ ಅಲ್ಟಿಮೇಟ್ ಅಂಡ್ ಮೈಂಡ್ ಬ್ಲೋಯಿಂಗ್. ಇಂಥ ಅದ್ಭುತ ಕರಾಟೆಯನ್ನ ಮಕ್ಕಳಿಗೆ ಹೇಳಿಕೊಡ್ತಾ ಇರೋದು ಬೇರ್ಯಾರು ಅಲ್ಲ, ಶಿಹಾನ್ ಸುರೇಶ್ ಕೆನಿಚಿರಾ. ಹಾಗಾದ್ರೆ ಯಾರು ಈ ಶಿಹಾನ್ ಸುರೇಶ್ ಕೆನಿಚಿರಾ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಕ್ಕಳಿಗೆ ಅದೇಗೆ ಕರಾಟೆ ಕೋಚಿಂಗ್ ಕೊಡ್ತಾರೆ? ನಮ್ಮ ದೇಶದ ಕರಾಟೆ ಕೋಚಿಂಗ್ ಕೊಡೋರಲ್ಲಿ ಇವರು ಹೇಗೆ ಡಿಫ್ರೆಂಟ್? ಅಷ್ಟಕ್ಕೂ ಬೆಂಗಳೂರಲ್ಲಿ ಇತ್ತೀಚೆಗೆ ನಡೆದ ಕರಾಟೆ ಕಾರ್ಯಕ್ರಮ ಸಿಕ್ಕಾಪಟ್ಟೆ ಸದ್ದು ಮತ್ತು ಸುದ್ದಿಯಲ್ಲಿರೋದಕ್ಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ದೃಶ್ಯಗಳನ್ನ ನೋಡ್ತಿದ್ರೆ ಮೈ ಜುಮ್ ಎನ್ನುತ್ತೆ. ಅಬ್ಬಬ್ಬಾ, ಇದೇನ್ ಗಟ್ಸು, ಅದೇನ್ ಪಂಚಗುರು ಅಂತೇಳಿ ನೋಡೋರು ಹುಬ್ಬೇರಿಸಲೇಬೇಕು. ಅಷ್ಟರ ಮಟ್ಟಿಗೆ ಕರಾಟೆ ಸ್ಟಂಟ್ಸ್ ಆಕರ್ಷಕವಾಗಿವೆ. ಇಂಥ ಅತ್ಯದ್ಭುತ ಕರಾಟೆ ಸಮರ ಕಲೆಯನ್ನ ಕಲಿಸಿಕೊಡ್ತಾ ಇರೋದು OSK ಫೆಡರೇಷನ್ ಆಫ್ ಇಂಡಿಯಾ. ಈ ಸಂಸ್ಥೆಯ ಅಧ್ಯಕ್ಷ ಬೇರ್ಯಾರು ಅಲ್ಲ, ಶಿಹಾನ್ ಸುರೇಶ್ ಕೆನಿಚಿರಾ. OSK ಫೆಡರೇಷನ್ ಆಫ್ ಇಂಡಿಯಾದ ಹಿಂದಿನ ಶಕ್ತಿ ಇದೇ ಶಿಹಾನ್ ಸುರೇಶ್ ಕೆನಿಚಿರಾ. ಕರಾಟೆ ಸಮರ ಕಲೆಯನ್ನ ಮೈಗೂಡಿಸಿಕೊಂಡಿರೋ ಇವರು ತಾವು ಕಲಿತ ವಿದ್ಯೆಯನ್ನ ಇಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಿದ್ದಾರೆ. ಹಾಗಾದ್ರೆ ಸುರೇಶ್ ಕೆನಿಚಿರಾ ಅವರ ಹಿನ್ನೆಲೆ ಏನು ಅನ್ನೋದನ್ನ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಇತ್ತೀಚೆಗೆ ಬೆಂಗಳೂರಿನ ಬನಶಂಕರಿಯಲ್ಲಿ ನಡೆದ ರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಬಗ್ಗೆ ನೀವು ನೋಡಲೇಬೇಕು. ಶಿಸ್ತು, ಕಠಿಣ ಪರಿಶ್ರಮ ಮತ್ತು ದೇಶ ಪ್ರೇಮದ ಅದ್ಭುತ ಸಂಗಮಕ್ಕೆ ಬೆಂಗಳೂರು ಸಾಕ್ಷಿಯಾಗಿದೆ. 2026ರ ಗಣರಾಜ್ಯೋತ್ಸವ ಕಪ್ನ ಭಾಗವಾಗಿ ಶಾಲಾ ಮಕ್ಕಳಿಗಾಗಿ ಆಯೋಜಿಸಲಾದ ರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಅತ್ಯಂತ ಸಂಭ್ರಮ ಸಡಗರದಿಂದ ಯಶಸ್ವಿಯಾಗಿ ನೆರವೇರಿದೆ. ರಾಷ್ಟ್ರ ಮೊದಲು ಅನ್ನೋ ಮನೋಭಾವದೊಂದಿಗೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಜನವರಿ 24, 25 ಮತ್ತು 26ರಂದು ಒಟ್ಟು 3 ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಇನ್ನ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಬೆಂಗಳೂರು ನಗರದ ನೈಋತ್ಯ ವಿಭಾಗದ ಡಿಸಿಪಿ ಶ್ರೀಮತಿ ಅನಿತಾ BH ಅದ್ದಣ್ಣನವರ್ ಮತ್ತು ಕೆಂಗೇರಿ ಉಪವಿಭಾಗದ ACP ಬಸವರಾಜ್ ತೇಲಿ ಅವರು ಆಗಮಿಸಿದ್ದು ನಿಜಕ್ಕೂ ವಿಶೇಷ. ಇದೇ ರೀತಿ ಕಾರ್ಯಕ್ರಮದಲ್ಲಿ ಎಲ್ಲರ ಕುತೂಹಲದ ಕೇಂದ್ರ ಬಿಂದುವಾಗಿದ್ರು ನವೋಕೋ ಒಹರಾ. ಇವರು ಸಮರ ಕಲೆಗಳ ಜಾಗತಿಕ ರಾಯಭಾರಿ ಜೊತೆಗೆ ಇಂಡೋ ಜಾಪನೀಸ್ ಸಾಂಸ್ಕೃತಿಕ ಕೊಂಡಿ ಅಂದ್ರೆ ತಪ್ಪಾಗಲಾರದು. ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ಇಲ್ಲಿ ಕರಾಟೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ಇಲ್ಲಿ ಸುಮಾರು 7 ವರ್ಷದಿಂದ ಅಂದರೆ ಸ್ಟಾರ್ಟಿಂಗ್ ಬೆಲ್ಟಿಂದ ಬ್ಲ್ಯಾಕ್ ಬೆಲ್ಟ್ವರೆಗೂ ಕೂಡ ಕರಾಟೆ ಸ್ಪರ್ಧೆ ನಡೀತಾ ಇದೆ. ಇದು ಮಾರ್ಷಲ್ ಆರ್ಟ್ಸ್ದ ಸ್ಕೂಲಿಗೆ ಫೇಮಸ್ ಆಗಿರುವಂಥ ಇದು ಒಂದು ಇನ್ಸ್ಟಿಟ್ಯೂಷನ್ನು. ಇಲ್ಲಿ ಏನಾಗಿದೆ ಅಂತಂದರೆ ಮೇಯ್ನಾಗಿ ಜಾಪನೀಸ್ದು ಟ್ರೆಡಿಷ್ನಲ್ ಆರ್ಟ್ ಬಗ್ಗೆ ಇವತ್ತಿನ ದಿನ ಪ್ರಾಕ್ಟೀಸ್ ಮತ್ತು ಕಾಂಪಿಟೇಷನ್ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಮಕ್ಕಳು ಆಚೆ ಹೋಗಿ ಆಟ ಆಡೋದೇ ಕಡಿಮೆ ಆಗಿದೆ. ಅವರು ಬೇರೆ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದೇ ಕಡಿಮೆ ಆಗಿದೆ. ಅಂಥದ್ರಲ್ಲಿ ಈ ಥರದ ಕಾಂಪಿಟೇಟಿವ್ ಆಗಿ ಅವರಿಗೆ ಫುಲ್ಲಿಯಾಗಿ ತಲೆಯಿಂದ ಮೈಂಡಿಂದ ಹುಡ್ಕೊಂಡು ಪಾದದವರೆಗೂ ಕೂಡ ಕಂಪ್ಲೀಟ್ ಎಕ್ಸಸೈಸ್ ಸಿಗುವಂಥ ಇದು ಒಂದು ಗೇಮು ಪ್ಲಸ್ ಒಂದು ಸ್ಪೋರ್ಟ್ಸ್ನು ಕೂಡ. ಇನ್ನ ರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ OSK ಫೆಡರೇಷನ್ ನ ಅಧ್ಯಕ್ಷ ಶಿಹಾನ್ ಸುರೇಶ್ ಕೆನಿಚಿರಾ ಅವರು ಹೇಳಿದ್ದೇನು ಗೊತ್ತಾ? ಅಂದ್ರೆ ನಾವು ತುಂಬಾ ಅರೌಂಡ್ 32 ಇಯರ್ಸ್ 34 ಇಯರ್ಸ್ ನಾವು ಟೀಚಿಂಗ್ OSK ಫೆಡರೇಷನ್ ಆಫ್ ಇಂಡಿಯಾ ಇಂದ ಒನ್ ಆಫ್ ದ ಲಾರ್ಜೆಸ್ಟ್ ಆರ್ಗನೈಸೇಷನ್ ಟೀಚ್ ಮಾಡ್ತಾ ಇದೆ. ಇದು ಮೇನ್ ರೀಸನ್ ಈ ತರ ಒಂದು ಕಾಂಪಿಟೇಷನ್ ಮಾಡೋದೇನಂದ್ರೆ, ಸೊ ಅವರಲ್ಲಿರೋ ಈಚ್ ಅಂಡ್ ಎವ್ರಿ ಚೈಲ್ಡ್ ಅಲ್ಲಿ ಒಂದು ಇದು ಇವತ್ತು ಎಸ್ಪೆಷಲಿ ಸ್ಕೂಲ್ ಕಿಡ್ಸ್ ಓರಿಯೆಂಟೆಡ್ ಆಗಿರೋ ಒಂದು ಈವೆಂಟ್ ಇದು. ಅಂದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡ್ ಇಂದಿರೋದು 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ತನಕ ಇರೋ ಸ್ಟೂಡೆಂಟ್ಸ್ಗೆ ಇವತ್ತೊಂದು ಸ್ಪೆಷಲ್ ಈವೆಂಟ್ ಆರ್ಗನೈಸ್ ಮಾಡಿರೋದು, ಒಂದು ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ ಆರ್ಗನೈಸ್ ಮಾಡೋದು. ಎಸ್ಪೆಷಲಿ ಸ್ಕೂಲ್ ಕಿಡ್ಸ್ನ ಮೇನ್ಲಿ ಇನ್ವಾಲ್ವ್ ಮಾಡಿಸ್ಕೊಂಡು ಆರ್ಗನೈಸ್ ಮಾಡಿದ್ರು. OSK ಫೆಡರೇಷನ್ ಇಂದ ಮಕ್ಕಳಿಗೆ ಅತ್ಯದ್ಭುತ ಕರಾಟೆ ತರಬೇತಿ ಸಿಗ್ತಿದೆ. ಯಾಕಂದ್ರೆ ಇಲ್ಲಿ ನುರಿತ ಅನುಭವಿ ಕೋಚ್ಗಳು ಸಾಕಷ್ಟು ಮಂದಿ ಇದ್ದಾರೆ. ಅವರಲ್ಲಿ ಚಂದು ಅನ್ನೋರು ಕೂಡ ಒಬ್ರು. ಇವರು OSK ಫೆಡರೇಷನ್ ಆಫ್ ಇಂಡಿಯಾ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಅನ್ನೋದರ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. OSK ಫೆಡರೇಷನ್ ಆಫ್ ಇಂಡಿಯಾ ಭಾರತದ ಅತಿ ದೊಡ್ಡ ಕರಾಟೆ ಶಾಲೆ ಅನ್ನೋ ಹೆಗ್ಗಳಿಕೆಯನ್ನ ಗಳಿಸಿದೆ ಅಂತ ಹೇಳಿದ್ದಾರೆ. ಚಂದು ಫ್ರಮ್ OSK ಫೆಡರೇಷನ್ ಆಫ್ ಇಂಡಿಯಾ, India's largest karate school. And we had participated in Okinawan Championship 2024. Approximately from our federation, well, close to 40 plus students, and highest number of students from OSK Federation of India. It was a wonderful experience, I would say. As a coach, we had it's a different altogether experience, and kids got ultimate platform to showcase their talent.
and they could see the culture in a different way, and the importance of the karate, because Okinawa is the birthplace of karate, so they could literally explore everything. And some of our kids, they came to the 8th rank, and some of them came to 16th rank, and it's not a joke. It's a very tough competition, and they did the best that they could do. And we keep going to this championship whenever it is organized. And then right now there is a team which is they're preparing. They put a lot of hard work and dedication. Every day in the morning they come for the training around 5 p.m, and again in the evening it starts again 5 p.m. Around 2 to 3 hours they practice. So they are trying their best, and then we are also with them supporting. OSK Federation is taking care of each and every student, in this participation. Those are participating, right? Training them, and then from everything, point to point. So we are supporting them. ಇನ್ನ ಕರಾಟೆ ಕಲೆಯ ಬಗ್ಗೆ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ, ಆದ್ರೂ ಕರಾಟೆ ಸಮರ ಕಲೆ ಬಗ್ಗೆ ಒಂದಷ್ಟು ಹೇಳಲೇಬೇಕು. ಕರಾಟೆ ಜಪಾನ್ ಮೂಲದ ಒಂದು ಸಮರ ಕಲೆ. ಕರಾಟೆಯು ಈಗ ಪ್ರಧಾನವಾಗಿ ಗುದ್ದುವುದು, ಒದೆಯುವುದು, ಮೊಣಕಾಲು ಹೊಡೆತಗಳು, ಮೊಣಕೈ ಸ್ಟ್ರೈಕ್ಗಳು ಮತ್ತು ತೆರೆದ ಕೈ ತಂತ್ರಗಳನ್ನ ಬಳಸುತ್ತದೆ. ಚಾಕು ಕೈಗಳು, ಈಟಿ ಕೈಗಳು ಮತ್ತು ಪಾಮ್ ಹೀಲ್ ಸ್ಟ್ರೈಕ್ಗಳು ಇಲ್ಲಿ ಪ್ರಧಾನವಾಗಿ ಎದ್ದು ಕಾಣ್ತವೆ. OSK ಫೆಡರೇಷನ್ ನ ಅಧ್ಯಕ್ಷ ಸಿಹಾನ್ ಸುರೇಶ್ ಕೆನಿಚಿರ ಇಂಥ ಸಮರ ಕಲೆಗಳನ್ನ ಮಕ್ಕಳಿಗೆ ಹೇಳಿಕೊಡ್ತಾ ಇರೋದು ನಿಜಕ್ಕೂ ವಿಶೇಷ. ಶಿಹಾನ್ ಸುರೇಶ್ ಕೆನಿಚಿರ ಶ್ರೇಷ್ಠತೆಯ ಹಸಿವುಳ್ಳ ವ್ಯಕ್ತಿ. ಇವರು ಓಕಿನಾವಾದಿಂದ ಕರಾಟೆಯಲ್ಲಿ 6ನೇ ಡಿಗ್ರಿ ಬ್ಲಾಕ್ ಬೆಲ್ಟ್ ಹೊಂದಿದ್ದಾರೆ. ಇದೇ ರೀತಿ ಕರಾಟೆ ಅಸೋಸಿಯೇಷನ್ ಆಫ್ ಇಂಡಿಯಾದಿಂದ 5ನೇ ಡಿಗ್ರಿ ಬ್ಲಾಕ್ ಬೆಲ್ಟ್ ಅನ್ನು ಗಿಟ್ಟಿಸಿಕೊಂಡಿದ್ದಾರೆ. ಜೊತೆಗೆ ಓಕಿನಾವಾ ಸಮರ ಕಲೆಗಳ ಸಶಸ್ತ್ರ ವ್ಯವಸ್ಥೆಯಾದ ಕೊಬುಡೋದಲ್ಲಿ 4ನೇ ಡಾನ್ ಬ್ಲಾಕ್ ಬೆಲ್ಟ್ ಹೊಂದಿರೋ ಹೆಗ್ಗಳಿಕೆ ಇವರದ್ದು. ಇವರು ಕೇವಲ 14 ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾದ ಭಾರತದ ಅತಿದೊಡ್ಡ ಸಮರ ಕಲೆಗಳ ಸಂಘಟನೆಯನ್ನ ಏಕಾಂಗಿಯಾಗಿ ಬೆಳೆಸಿದ್ರು. ಇಂದು ಈ ಸಂಘವು 200ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಜೊತೆಗೆ ದಕ್ಷಿಣ ಬೆಂಗಳೂರಿನಲ್ಲಿ ಮಾತ್ರವೇ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಾಂಪ್ರದಾಯಿಕ ಒಕಿನಾವನ್ ಶೈಲಿಯ ಕರಾಟೆಯ ತರಬೇತಿ ನೀಡಲಾಗ್ತಿದೆ. OSK ಫೆಡರೇಷನ್ ಇವತ್ತು 7 ರಾಜ್ಯಗಳಲ್ಲಿ ಅಂಗಸಂಸ್ಥೆ ಶಾಖೆಗಳನ್ನ ಹೊಂದಿದೆ. I'm an instructor here in OSK Federation of India. So I have an experience of around 22 years, and every year ನಾವಿಲ್ಲಿ RDC ಅಂತ ಟೂರ್ನಮೆಂಟ್ ಕಂಡಕ್ಟ್ ಮಾಡ್ತೀವಿ, ರಿಪಬ್ಲಿಕ್ ಡೇ ಕಪ್ ಅಂತ. ಸೊ ಇಲ್ಲಿ ನಾವು ನಮ್ಮ ಥ್ರೂ ಔಟ್ ಇಂಡಿಯಾ ನಮ್ಮದು ಪಾರ್ಟಿಸಿಪೆಂಟ್ಸ್ ಬರ್ತಾರೆ, ನಮ್ಮ ಎಲ್ಲ ಸ್ಟೈಲ್ಸಿಂದನೂ ಬರ್ತಾರೆ, ಕಂಪೀಟ್ ಮಾಡಿಬಿಟ್ಟು ಇದರಲ್ಲಿ ನಮ್ಮಲ್ಲಿ ಬೆಸ್ಟ್ ಸ್ಟೂಡೆಂಟ್ಸ್ ಇರೋನ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಎವ್ರಿ ಒನ್ಸ್ ಇನ್ 2 years ಜೂನಿಯರ್ ವರ್ಲ್ಡ್ ಟೂರ್ನಮೆಂಟ್ ಅಂತ ಜಪಾನಲ್ಲಿ ಕಂಡಕ್ಟ್ ಮಾಡ್ತಾರೆ. ಒಕಿನಾವನ್ ಪ್ರಿಫೆಕ್ಚರ್ ಗವರ್ಮೆಂಟ್ ದೇ ಕಂಡಕ್ಟ್ ದಿಸ್ ಟೂರ್ನಮೆಂಟ್ ಫಾರ್ ಜೂನಿಯರ್ಸ್ ಆಲ್ ಅರೌಂಡ್ ದ ವರ್ಲ್ಡ್ ಹೂ ಆರ್ ಅಂಡರ್ 15 years. ಆ್ಯಂಡ್ ಇದರಲ್ಲಿ ನಾವು ಇರೋ ಬೆಸ್ಟ್ ಟ್ಯಾಲೆಂಟ್ನ ಸೆಲೆಕ್ಟ್ ಮಾಡಿಬಿಟ್ಟು we will give them extra training for around 6-7 months so that we can proceed and hopefully represent India in another country, and we can bring awards to our nation. ನನ್ನ ಹೆಸರು ಲಾಯ್ಡ್ ಅಂತೇಳಿ. ನಾನು OSK ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಒಂದು ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಸೊ ನಮ್ಮದು RDC ಇಲ್ಲಿ ಟೂರ್ನಮೆಂಟ್ ಎವ್ರಿ ಇಯರ್ ಕಂಡಕ್ಟ್ ಮಾಡಿ ಆದಮೇಲೆ ವಿ ಸೆಲೆಕ್ಟ್ ದ ಬೆಸ್ಟ್ ಸ್ಟೂಡೆಂಟ್ಸ್, ಯಾರಿಗೆ ಪೊಟೆನ್ಷಿಯಲ್ ಇದೆ, ಯಾರಿಗೆ ವರ್ಲ್ಡ್ ಲೆವೆಲಲ್ಲಿ ಕಾಂಪೀಟ್ ಮಾಡಲಿಕ್ಕೆ ಪೊಟೆನ್ಷಿಯಲ್ ಇದೆ, ಅವರನ್ನು ನಾವು ಒಕಿನಾವಾಗೆ ವರ್ಲ್ಡ್ ಟೂರ್ನಮೆಂಟ್ ಕರ್ಕೊಂಡು ಹೋಗ್ತೀವಿ. ಸೊ that tournament is much difficult than what we have in India. So world's best performers ಅಲ್ಲಿ ಬರ್ತಾರೆ. ಅದಕ್ಕೋಸ್ಕರ ನಾವು 6 to 7 months rigorous daily training ಕೊಟ್ಟು per day ಅವರು 2 to 3 hours training ಮಾಡಿ, so they compete and they get an opportunity to compete against the best in the world. So previous tournament ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ around 36 students participate ಮಾಡಿದ್ರು. ಅದರಲ್ಲಿ like OSK Federation of India is one of the only teams in the world which gave very tough competition to Japanese participants. So even we are anticipating to have similar competition, maybe win 1 or 2 medals this year in the world tournament. ಶಿಹಾನ್ ಸುರೇಶ್ ಕೆನಿಚಿರ ಓರ್ವ ಅದ್ಭುತ ಪ್ರತಿಭೆ. ಶಾಲಾ ದಿನಗಳಲ್ಲಿ ಕ್ರೀಡಾ ಆಸಕ್ತಿಯನ್ನ ಬೆಳೆಸಿಕೊಂಡಿದ್ರು. ಚಿಕ್ಕ ವಯಸ್ಸಿನಿಂದಲೇ ವಿವಿಧ ಕ್ರೀಡೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ್ದರಿಂದ ಸಮರ ಕಲೆಗಳ ಮೇಲಿನ ಆಸಕ್ತಿಗೆ ವೇದಿಕೆ ಸಿಕ್ಕಿತ್ತು. ಹೀಗಾಗಿ ಮೊದಲು ತಮ್ಮ 9ನೇ ವಯಸ್ಸಿನಲ್ಲಿ ಕಲ್ಲರಿಪಯಟ್ಟುನಲ್ಲಿ ಸಮರ ಕಲೆಗಳ ತರಬೇತಿಯನ್ನ ಪ್ರಾರಂಭಿಸಿದ್ರು. ಆನಂತರ 1980ರಲ್ಲಿ ರೇಷ್ನಿ ಶಿವದಾಸ್ ಅವರ ಮಾರ್ಗದರ್ಶನದಲ್ಲಿ ಕರಾಟೆಗೆ ತೆರಳಿದ್ರು. ಶಾಲಾ ದಿನಗಳಲ್ಲಿ ಕರಾಟೆಯನ್ನ ಪ್ರಾರಂಭಿಸಿದ ಸುರೇಶ್ ಕೆನಿಚಿರ ಕಠಿಣ ತರಬೇತಿಯನ್ನ ಪಡೆದ್ರು. ಉನ್ನತ ಮಟ್ಟದ ಕೌಶಲ್ಯ ಮತ್ತು
ಮತ್ತು ಪ್ರಾವೀಣ್ಯತೆಯನ್ನು ಸಾಧಿಸುವ ಅವರ ಬಯಕೆ ಹಾಗೂ ದೃಢ ನಿಶ್ಚಯ ಹಾಗೂ ಹಲವು ವರ್ಷಗಳ ನಿರಂತರ ಕೇಂದ್ರೀಕೃತ ಅಭ್ಯಾಸವು ಕರಾಟೆ ಕ್ಷೇತ್ರದಲ್ಲಿ ಅನುಭವ ಮತ್ತು ಅನೇಕ ಪ್ರಶಸ್ತಿಗಳನ್ನು ತಂದುಕೊಟ್ಟಿದೆ. ಇವರು ತಮ್ಮ ಕೌಶಲ್ಯವನ್ನ ಉತ್ತಮಗೊಳಿಸಲು ಕರಾಟೆಯ ಜನ್ಮಸ್ಥಳವಾದ ಒಕಿನವಾ ಮತ್ತು ಇತರೆ ಹಲವು ಪ್ರದೇಶಗಳಿಗೆ ಆಗಾಗ್ಗೆ ಪ್ರಯಾಣಿಸುತ್ತಾರೆ. ಸಮರ ಕಲೆಗಳ ಈ ಉತ್ಸಾಹಿ ವಿದ್ಯಾರ್ಥಿಗೆ ಕಲಿಕೆ ಎಂದಿಗೂ ನಿಲ್ಲೋದಿಲ್ಲ. ಇವರು 2014ರಲ್ಲಿ ಜಪಾನ್ ಸರ್ಕಾರ ಆಯೋಜಿಸಿದ್ದ ವಿಶ್ವ ಕರಾಟೆ ಸೆಮಿನಾರ್ನಲ್ಲಿ ಭಾರತೀಯ ತಂಡದ ಭಾಗವಾಗಿದ್ರು ಅನ್ನೋದು ನಿಜಕ್ಕೂ ವಿಶೇಷ. ಅದೇನೇ ಇರ್ಲಿ, OSK ಫೆಡರೇಷನ್ ಆಫ್ ಇಂಡಿಯಾ ಕೇವಲ ಕರಾಟೆ ಕಲಿಸುವ ಸಂಸ್ಥೆಯಲ್ಲ. ಕಾರ್ಯಕ್ಷಮತೆ, ಶಿಸ್ತು, ಕಠಿಣ ಪರಿಶ್ರಮ, ದೇಶ ಪ್ರೇಮ ಇವು ಒಗ್ಗೂಡೋ ಒಂದು ವಿದ್ಯಾಪೀಠ ಅಂದ್ರೆ ತಪ್ಪಾಗಲಾರ್ದು. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.